ಇನ್ನು ಯಡಿಯೂರಪ್ಪ ಪ್ರವಾಸದ ಸೆಕೆಂಡ್ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಮೊದಲ ಹಂತದ ಪ್ರಚಾರದಲ್ಲಿ ಯಡಿಯೂರಪ್ಪ ಭಾಗಿಯಾಗಿದ್ದರು. ನಾಮಪತ್ರ ಸಲ್ಲಿಕೆ ಮತ್ತೆ ಪ್ರಚಾರದಲ್ಲಿ ಕೂಡ ಬಿಎಸ್ವೈ ಭಾಗಿಯಾಗಿದ್ದರು. ಈ ಪ್ರವಾಸದ ವೇಳೆ ಮತ ಕ್ರೋಢೀಕರಣಕ್ಕೆ ಬಿಎಸ್ವೈ ಒತ್ತು ನೀಡಲಿದ್ದಾರೆ. ವೀರಶೈವ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಇನ್ನೂ ಹೆಚ್ಚು ಒತ್ತು ನೀಡಲಿದ್ದಾರೆ. ಎರಡನೇ ಹಂತದ ಎಲೆಕ್ಷನ್ ನಡುವೆಯ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಲು ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಮೊದಲ ಹಂತದ ಪ್ರಚಾರದಲ್ಲಿ ಬಿಎಸ್ವೈ ಪಾತ್ರ ಬಹಳ ದೊಡ್ಡದಿತ್ತು, ಕ್ಯಾಂಪೇನ್ ಮತ್ತೆ ಭಿನ್ನಮತ ತಣಿಸೋ ನಿಟ್ಟಿನಲ್ಲಿ. ಎರಡನೇ ಹಂತದ ಪ್ರಚಾರ ನಾಮಪತ್ರ ಸಲ್ಲಿಕೆಯ ಪಾಲುದಾರಿಕೆಯಲ್ಲಿ ಬಿಎಸ್ವೈ ಪಾತ್ರ ಎಷ್ಟು ಪ್ರಮುಖ ಆಗುತ್ತೆ? 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಎರಡನೇ ಹಂತದ ಮತದಾನಕ್ಕೆ ಈಗಾಗಲೇ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ. ಇನ್ನು ಮೊದಲ ಹಂತದ ಮತದಾನ ಏಪ್ರಿಲ್ 26ನೇ ತಾರೀಕು ಆದರೆ ಎರಡನೇ ಹಂತದ ಮತದಾನ ಮೇ 7ನೇ ತಾರೀಕು ನಡೆಯೋದು ಇದೆ. ಮೇ 7ನೇ ತಾರೀಕು ನಡೆಯುವಂಥ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪರ ಬಂಡಾಯ, ಇತ್ತ ಬಿ ಶ್ರೀರಾಮುಲು ಇವತ್ತೇ ನಾಮಪತ್ರ ಸಲ್ಲಿಕೆ, ಅತ್ತ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಾಮಪತ್ರ ಸಲ್ಲಿಕೆ ಸೇರಿದಂತೆ ಹಲವಾರು ಪ್ರಕ್ರಿಯೆಯಲ್ಲಿ ಖುದ್ದು ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಹಿರಿಯ ಮುಖಂಡ BS ಯಡಿಯೂರಪ್ಪನವರ ಭಾಗಿ ಅತ್ಯವಶ್ಯಕತೆ ಆಗಿದೆ. ಹೀಗಾಗಿ ಯಡಿಯೂರಪ್ಪನವರು ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು, ನೀವೆಲ್ಲ ನನ್ನ ಜೊತೆ ಬನ್ನಿ, ಯಾವುದೇ ಬಂಡಾಯ ಇಲ್ಲ, ಎಲ್ಲವೂ ಕೂಡ ಬಿಜೆಪಿಯ ಪರವಾದಂಥ ವಾತಾವರಣ ಅಲೆ ರಾಜ್ಯದಲ್ಲಿ ಇದೆ. ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಕೂಡ NDA ತೆಕ್ಕೆಗೆ ತರೋ ಅಂತ ಗುರಿಯನ್ನು ಹೊಂದಿದ್ದೇನೆ. ಅಲ್ಲೊಂದು ಇಲ್ಲೊಂದು ಮಾತುಕತೆಗಳು ಬರಬಹುದು, ಅದನ್ನೇನು ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಎಲ್ಲವನ್ನು ಒಪ್ಪಬೇಕು ಅಂತ ಇಲ್ಲ. ಆದರೆ ಈ ಬಾರಿ 28ಕ್ಕೆ 28 ಕೂಡ ನಮ್ಮದೇ ಅಂತ, ಜೊತೆಗೆ ರಾಜ್ಯ ಪ್ರವಾಸವನ್ನು ಕೂಡ ಆರಂಭ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಖುದ್ದು BS ಯಡಿಯೂರಪ್ಪನವರು ಹೇಳಿದ್ದಾರೆ. ಮಾಧ್ಯಮಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನು ಹೋದ ಕಡೆ ನೀವು ಬನ್ನಿ, ಬಂಡಾಯ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ. ಆ್ಯಕ್ಚುಲ್ ಆಗಿ ವಿಶೇಷ ಏನು ಅಂತ ಹೇಳಿದ್ರೆ ವಿಜಯ್, ನೇರವಾಗಿ BS ಯಡಿಯೂರಪ್ಪನವರ ರಾಜ್ಯ ಪ್ರವಾಸದಲ್ಲಿ ಈ ಬಾರಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡೋ ಅಂತ ಅಂಶವೇ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈಗಾಗಲೇ ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಕ್ಷೇತ್ರಗಳು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿದೆ. ಹೀಗಾಗಿ ಯಡಿಯೂರಪ್ಪರ ಪಾತ್ರ ಈಗ ನಿಜಕ್ಕೂ ಕೂಡ ಪರಿಗಣಿಸಬೇಕಾಗತ್ತೆ, ಗಣನೀಯವಾಗಿದೆ. ಹೀಗಾಗಿ ಅವರು ಇಡೀ ರಾಜ್ಯದಂತ ಪ್ರವಾಸವನ್ನು ಮಾಡೋರು ಇದರ 28ಕ್ಕೆ 28 ಕ್ಷೇತ್ರವನ್ನು ಈ ಬಾರಿ NDA ತೆಕ್ಕೆಗೆ ತರುವಂಥ ನಿಟ್ಟಿನಲ್ಲಿ ಮತಗಳ ಕ್ರೋಢೀಕರಣ, ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳ ಭೇಟಿ, ಸ್ವಾಮೀಜಿಗಳ ಭೇಟಿ, ಶಾಖಾ ಮಠಕ್ಕೆ ಭೇಟಿ, ಎಲ್ಲ ಸಾದರ, ಗಾಣಿಗ, ಬಲಿಜಿಗ, ಶೆಟ್ಟಿ, ನೊಣಬ ಜೊತೆಗೆ ಪಂಚಮಸಾಲಿ ಪೀಠಗಳಿಗೆ ಭೇಟಿಯನ್ನು ನೀಡೋದ್ರ ಮೂಲಕ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನು ಮತಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡೋದ್ರಲ್ಲಿ ಅವರ ಪಾತ್ರ ನಿಜಕ್ಕೂ ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ಅವರ ರಾಜ್ಯ ಪ್ರವಾಸ ಕೂಡ ಆರಂಭ ಆಗಿರೋ ಅಂಥದ್ದು ವಿಜಯ್. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.